ಬೆರು ಬಿಸಿಲಿಗೆ ಕೆಂಗಟ್ಟ ಬೀದಿ ಬದಿಯ ವ್ಯಾಪಾರಿಗಳು. ಛತ್ರಿ ಹಿಡಿದು ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರಿಗಳು ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಾ ಇದ್ದು ಬಿಸಿಲು ಸುಡುವಂತೆ ಮಾಡ್ತಾ ಇದೆ. ಬದುಕು ಹೈರಾಣ ಆಗ್ತಾ ಇದೆ. ಆದರೂ ಕೂಡ ಪರಿಹಾರ ಕಲ್ಪಿಸದ ಜಿಬಿಎ ಮಾರ್ಕೆಟ್ಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಛತ್ರಿಗಳೇ ಕಂಡು ಬರ್ತಾ ಇವೆ. ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಇಡೀ ಶ್ರಮಿಕ ವರ್ಗದವರು ಬದುಕು ಹೈರಾಣಾಗಿದೆ. ಕೆಆರ್ ಮಾರ್ಕೆಟ್, ಜಯನಗರ, ಮಲ್ಲೇಶ್ವರಂ, ಯಶವಂತಪುರ ಸೇರಿದಂತೆ ಹಲವೆಡೆ ಮಾರ್ಕೆಟ್ಗಳನ್ನ ಕಾಣ್ತೇವೆ. ಬಿಸಿಲಿನಲ್ಲಿ ವ್ಯಾಪಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೀದಿ ಬದಿಗಳಲ್ಲಿ ಸರಿಯಾಗಿ ಆಸರೆ ಸಿಗ್ತಾ ಇಲ್ಲ ಅಂತ ವ್ಯಾಪಾರಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋಡೆ ಪಕ್ಕದ ನೆರಳಲ್ಲಿ ಕುಳಿತು ವ್ಯಾಪಾರ ಮಾಡಬೇಕಂದ್ರೆ ಮಳೆ ಬಂದು ಯಾವಾಗ ಗೋಡೆಗಳು ಕುಸಿದು ಬೀಳುತ್ತವೆ ಗೊತ್ತಿಲ್ಲ. ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಈಗಾಗಲೇ ಜಿಬಿಎಗೆ ಮನವಿಯನ್ನ ಮಾಡಿದ್ದಾರೆ. ಗೋಡೆಗಳ ಪಕ್ಕದಲ್ಲಿ ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರಿಗಳ ಆತಂಕನ ವ್ಯಕ್ತಪಡಿಸ್ತಾ ಇದ್ದು ಟೆಂಟ್, ಛತ್ರಿ ವ್ಯವಸ್ಥೆ ಮಾಡುವಂತೆ ಜಿಬಿಎಗೆ ಆಗ್ರಹವನ್ನ ನೀಡಿದ್ದಾರೆ. ಬಿಸಿಲಿನ ತಾಪಕ್ಕೆ ಛತ್ರಿ ಒಂದು ಟಾರ್ಪಾಲಿನ್ ಟೆಂಟ್ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಸಿ ರಂಗಸ್ವಾಮಿ, ರಾಜ್ಯಾಧ್ಯಕ್ಷ, ಬೀದಿ ಬದಿ ವ್ಯಾಪಾರಿ ಸಂಘ. ಈಗಾಗಲೇ ನಾವು ಜಿಬಿಗೆ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನಗರ ಪಾಲಿಕೆ ಪಶ್ಚಿಮ, ಕೇಂದ್ರ, ಪೂರ್ವ, ದಕ್ಷಿಣ ಅಂತಕ್ಕಂಥದ್ದು 5 ನಗರ ಪಾಲಿಕೆ ನಾವು ಮನವಿ ಕೊಟ್ಟಿದ್ದು. ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಉಷ್ಣಾಂಶ ಜಾಸ್ತಿ ಇದೆ, 38, 40 ಬರುತ್ತೆ, ಮಳೆ ಚಳಿ ಬರುತ್ತೆ, ಅವರಿಗೆ ಛತ್ರಿಗಳನ್ನು ಕೊಡಬೇಕು. ಯಾಕೆಂದರೆ ವೆಂಡಿಂಗ್ ಝೋನ್ ಮಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯದ TDC ಮುಖಾಂತರವಾಗಿ ವೆಂಡಿಂಗ್ ಝೋನ್ ಮಾಡಬೇಕಾದ್ರೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು. ಇವಾಗ ಮೊನ್ನೆ ಅಲ್ಲಿ ಕಾಂಪೌಂಡ್ ಪಕ್ಕ ತೆರವುಗೊಳಿಸ್ಬೇಕು, ಪಾಪ ಎಲ್ಲಿ ಹೋಗ್ತಾರೆ, ಅವರಿಗೆಲ್ಲ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಏಕಾಏಕಿ ತೆರವುಗೊಳಿಸಿಲ್ಲ. ಅದುವರೆಗೂ ತಾತ್ಕಾಲಿಕವಾಗಿ ಛತ್ರಿಯನ್ನು ಕೊಡಬೇಕು. 5 GB ವ್ಯಾಪ್ತಿಯ ಆಯುಕ್ತರಿಗೆ ಮನವಿಯನ್ನು ಮಾಡ್ಕೊತೀವಿ. ರಂಗಸ್ವಾಮಿ, ರಾಜ್ಯಾಧ್ಯಕ್ಷ, ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ.